ಫ್ರೆಂಡ್ಸ್, ಇವತ್ತು ಮಾರ್ಚ್ 17 RRB NTPC ಗ್ರ್ಯಾಜುಯೇಟ್ ಲೆವೆಲ್ನ ಮೊದಲನೇ ಶಿಫ್ಟ್ ಮುಗಿದಿದೆ. ಈ ಮೊದಲನೇ ಶಿಫ್ಟ್ನಲ್ಲಿ ಕೇಳಲಾದ GK ಕ್ವಶನ್ಗಳಿಗೆ ನಾವು ಆ್ಯಕ್ಯುರೇಟ್ ಆನ್ಸರನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾರ್ಯಾರು ಮಾರ್ಚ್ 17ರ ಮೊದಲ ಶಿಫ್ಟ್ ಎಕ್ಸಾಮ್ ಬರೆದಿದ್ದೀರಾ ಅವರು ನಿಮ್ಮ ಕೀ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವರು ಯಾವ ಥರ ಕ್ವಶನ್ನ ಕೇಳ್ತಾ ಇದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗೆ ಯಾರ್ಯಾರು ಮಾರ್ಚ್ 17ರ ಮೊದಲ ಶಿಫ್ಟ್ ಎಕ್ಸಾಮನ್ನು ಬರೆದಿದ್ದಾರೆ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇ ಪ್ರಶ್ನೆ, 2001 ಮತ್ತು 2011ರ ನಡುವೆ ಯಾವ ಭಾರತೀಯ ರಾಜ್ಯವು ನಕಾರಾತ್ಮಕ ಜನಸಂಖ್ಯೆ ಬೆಳವಣಿಗೆ ದರವನ್ನು ದಾಖಲಿಸಿದೆ? ನೋಡಿ, ಈ ಥರ ಆಪ್ಷನ್ ಕೊಟ್ಟಿದ್ರು: ಎ ಕೇರಳ, ಬಿ ಗೋವಾ, ಸಿ ನಾಗಾಲ್ಯಾಂಡ್, ಡಿ ಮಣಿಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್. ನೋಡಿ, ನಾವು ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ತೀವಿ. 2001ರಲ್ಲಿ ಮಾಡಿದ್ವಿ ಮತ್ತು 2011ರಲ್ಲಿ ಮಾಡಿದ್ವಿ. 2001ರಲ್ಲಿ ನಾಗಾಲ್ಯಾಂಡ್ನ ಜನಸಂಖ್ಯೆ ಬೆಳವಣಿಗೆ ದರ 19.90 ಲಕ್ಷ ಆಗಿತ್ತು. ಆದರೆ 2011ರ ಜನಗಣತಿಯಲ್ಲಿ ನಾಗಾಲ್ಯಾಂಡಿನ ಜನಸಂಖ್ಯೆ ಬೆಳವಣಿಗೆ ದರ 19.79ಕ್ಕೆ ಇಳಿಯುತ್ತೆ. ಸೊ ಹಾಗಾಗಿ ಜನಸಂಖ್ಯೆಯಲ್ಲಿ ಇಳಿಕೆ ಕಂಡ ಏಕೈಕ ರಾಜ್ಯ ನಾಗಾಲ್ಯಾಂಡ್. ಇದು ನಿಮಗೆ ನೆನಪಿರಲಿ, ಮುಂದೆ ಎಕ್ಸಾಮಲ್ಲೂ ಕೇಳ್ತಾರೆ. ನೋಡಿ, ಎಕ್ಸ್ಟ್ರಾ ಪಾಯಿಂಟ್ ನೋಡಿ, 2011ರ ಜನಗಣತಿಯ ಪ್ರಕಾರ ರಾಷ್ಟ್ರೀಯ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಆಗಿರಬೇಕು 17.64%. ಅದೇ ರೀತಿ ಅತಿ ಹೆಚ್ಚು ಬೆಳವಣಿಗೆ ದರವನ್ನು ಹೊಂದಿರುವ ರಾಜ್ಯ ಮೇಘಾಲಯ 27.8%. ಅದೇ ರೀತಿ ಅತಿ ಹೆಚ್ಚು ಬೆಳವಣಿಗೆಯ ದರವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಮತ್ತು ನಗರ್ ಹಾವೇಲಿ 55.5%. ಇವೆಲ್ಲ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು RRB ಮತ್ತು SSC ಎಕ್ಸಾಮ್ಗಳಿಗೆ ಟಾಪ್ ಸ್ಕೋರಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಅದರಲ್ಲಿ 2011ರ ಜನಗಣತಿ ಕೂಡ ಇದೆ. 2011ರ ಜನಗಣತಿಗೆ ಸಂಬಂಧಪಟ್ಟ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡಲಾಗಿದೆ. ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಹೀಗೆ ಕೇಳಲಾಗಿತ್ತು: ರಾಜತರಂಗಿಣಿಯನ್ನು ಬರೆದವರು ಯಾರು ಮತ್ತು ಅದು ಯಾವ ಪ್ರದೇಶದ ಇತಿಹಾಸವಾಗಿದೆ? ಆಪ್ಷನ್ ಎ ಕೌಟಿಲ್ಯ ಮಗಧ, ಕಲ್ಹಣ ಕಾಶ್ಮೀರ, ಬಾಣಭಟ್ಟ ಕನೌಜ್. ಆಪ್ಷನ್ ಡಿ ಜನನಾಗ್ ಕಾಶ್ಮೀರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಹಣ ಕಾಶ್ಮೀರ. ಸೊ ನೋಡಿ, ಈ ಕ್ವಶನ್ಗೂ ಕೂಡ ಈ ವಿಡಿಯೋದಲ್ಲಿ ಆನ್ಸರ್ ಇದೆ. ಸೊ ಈ ವಿಡಿಯೋ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ತುಂಬ ಇಂಪಾರ್ಟೆಂಟು. ನೋಡಿ, ರಾಜತರಂಗಿಣಿ ಎಂಬ ಗ್ರಂಥವನ್ನು ಕಲ್ಹಣ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ಇದು ಕಾಶ್ಮೀರದ ಐತಿಹಾಸಿಕ ಗ್ರಂಥವಾಗಿದೆ. ಈ ಗ್ರಂಥದಲ್ಲಿ 7826 ಶ್ಲೋಕಗಳು ಮತ್ತು 8 ತರಂಗಗಳಿವೆ. ಇದು ಕಾಶ್ಮೀರದ ರಾಜರ ಇತಿಹಾಸವನ್ನು ಒಳಗೊಂಡಿದೆ. ನೋಡಿ, ಗ್ರಂಥಗಳು ಮತ್ತು ಅದನ್ನು ಬರೆದವರು ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಿರ್ತಾರೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಮೊದಲ ಹಂತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಧ್ಯಮ ನಾಯಕರು ತಮ್ಮ ಗುರಿಯನ್ನು ಸಾಧಿಸಲು ಅಳವಡಿಸಿಕೊಂಡ ಪ್ರಾಥಮಿಕ ವಿಧಾನ ಯಾವುದು? ಆಪ್ಷನ್ ನೋಡಿ, ಆಪ್ಷನ್ ಎ ಕ್ರಾಂತಿಕಾರಿ ಮತ್ತು ಭಯೋತ್ಪಾದನೆ, ಆಪ್ಷನ್ ಬಿ ಸಾಂವಿಧಾನಿಕ ಆಂದೋಲನ ಮತ್ತು ಅರ್ಜಿಗಳು, ಆಪ್ಷನ್ ಸಿ ಸಾಮೂಹಿಕ ಮುಷ್ಕರಗಳು ಮತ್ತು ಬಹಿಷ್ಕಾರಗಳು, ಆಪ್ಷನ್ ಡಿ ಸಶಸ್ತ್ರ ದಂಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂವಿಧಾನಿಕ ಆಂದೋಲನ ಮತ್ತು ಅರ್ಜಿಗಳು. ನೋಡಿ, 1885ರಿಂದ 1905ರವರೆಗೆ ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಈ ಮಂದಗಾಮಿ ಯುಗದ ಪ್ರಮುಖ ನಾಯಕರು ದಾದಾಬಾಯಿ ನವರೋಜಿ, ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ. ಈ ಮಂದಗಾಮಿಗಳು 3P ತಂತ್ರವನ್ನು ನಂಬಿದ್ದರು. 3P ಅಂದರೆ ಪ್ರೊಸೆಷನ್, ಪ್ರೇಯರ್ ಆ್ಯಂಡ್ ಪ್ರೊಟೆಸ್ಟ್. ಕನ್ನಡದಲ್ಲಿ ಪ್ರಾರ್ಥನೆಗಳು, ಅರ್ಜಿಗಳು ಮತ್ತು ಪ್ರತಿಭಟನೆಗಳು. ಇವರು ಈ ವಿಧಾನವನ್ನು ಬಳಸಿಕೊಂಡು ಬ್ರಿಟಿಷ್ ಆಡಳಿತವನ್ನು ಒಳಗಿನಿಂದ ಸುಧಾರಿಸುವ ಗುರಿಯನ್ನು ಹೊಂದಿದರು. ಇವೆಲ್ಲ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಡಿ ಲಾಲಾ ಲಜಪತ ರಾಯ್. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್. ನೋಡಿ, ನಾವು ಬಾಲಗಂಗಾಧರ್ ತಿಲಕ್ ಅವರನ್ನು ಲೋಕಮಾನ್ಯ ಅಂತ ಕರಿತೀವಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, 93ನೇ ಭಾರತೀಯ ವಾಯುಪಡೆ ದಿನದ ಮುಖ್ಯ ಆಚರಣೆಯನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಆಪ್ಷನ್ ಎ ಪ್ರಯಾಗರಾಜ್ ಏರ್ಪೋರ್ಟ್ ಸ್ಟೇಷನ್, ಆಪ್ಷನ್ ಬಿ ಹಿಂದನ್ ವಾಯುಪಡೆ ನಿಲ್ದಾಣ ಗಾಜಿಯಾಬಾದ್, ಆಪ್ಷನ್ ಸಿ ಜೋಧ್ಪುರ್ ವಾಯುನೆಲೆ, ಹಾಗೆ ಆಪ್ಷನ್ ಡಿ
ಪಾಲಂ ವಾಯುಪಡೆ ನಿಲ್ದಾಣ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಹಿಂದನ್ ವಾಯುಪಡೆ ನಿಲ್ದಾಣ, ಗಾಜಿಯಾಬಾದ್. ನೋಡಿ, 93ನೇ ಭಾರತೀಯ ವಾಯುಪಡೆ ದಿನದ ಮುಖ್ಯ ಆಚರಣೆಯನ್ನು ಗಾಜಿಯಾಬಾದ್ನಲ್ಲಿ ಅಕ್ಟೋಬರ್ 8, 2025ರಲ್ಲಿ ನಡೆಸಲಾಗುತ್ತೆ. ಹಾಗೆ ಈ ವಾಯುಪಡೆ ದಿನಾಚರಣೆಯು 2025 ನವೆಂಬರ್ 9ರಂದು ಗುವಾಹಟಿಯ ಲಚಿತ್ ಘಾಟ್ನಲ್ಲಿ ಭವ್ಯವಾಗಿ ಪ್ರದರ್ಶನಗೊಳ್ಳುವ ಮೂಲಕ ಮುಕ್ತಾಯಗೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ತ್ರಿಪಕ್ಷೀಯ ಹೋರಾಟದ ಆರಂಭದಲ್ಲಿ ಕನೌಜ್ನ ಮೇಲೆ ಈ ಕೆಳಗಿನವರಲ್ಲಿ ಯಾರು ನಿಯಂತ್ರಣವನ್ನು ಹೊಂದಿದ್ದರು? ಆಪ್ಷನ್ ಎ 1ನೇ ನಾಗಭಟ್ಟ, ಆಪ್ಷನ್ ಬಿ ಇಂದ್ರಾಯುಧ, ಆಪ್ಷನ್ ಸಿ ಧರ್ಮಪಾಲ, ಆಪ್ಷನ್ ಡಿ ವಸ್ತ್ಯರಾಜ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಇಂದ್ರಾಯುಧ. ನೋಡಿ, ಸಂಘರ್ಷದ ಆರಂಭದಲ್ಲಿ ದುರ್ಬಲ ಆಯುಧದ ರಾಜವಂಶ ರಾಜ ಇಂದ್ರಾಯುಧ ಕನೌಜನ್ನು ಆಳ್ವಿಕೆ ಮಾಡ್ತಿದ್ದ. ಆಗ ತ್ರಿಪಕ್ಷೀಯ ಹೋರಾಟ ಆರಂಭವಾಗುತ್ತೆ. ತ್ರಿಪಕ್ಷೀಯ ಪಕ್ಷಗಳು ಅಂದರೆ ಪಾಲವಂಶ, ಪ್ರತಿಹಾರ ವಂಶ, ರಾಷ್ಟ್ರಕೂಟರ ವಂಶ. ಈ 3 ಜನ ಸೇರಿ ಕನೌಜ್ ಮೇಲೆ ಆಕ್ರಮಣವನ್ನು ಮಾಡಿ ಕನೌಜನ್ನು ತಮ್ಮ ವಶಕ್ಕೆ ಮಾಡಿಕೊಳ್ಬೇಕು ಅಂತ ಇದ್ವು. ಈ ಕನೌಜ್ಗಾಗಿ ತ್ರಿಪಕ್ಷೀಯ ಹೋರಾಟ 200 ವರ್ಷಗಳ ಕಾಲ ನಡೆಯುತ್ತೆ. ಸೊ ಇವೆಲ್ಲ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, 1857ರ ದಂಗೆಯ ನಂತರ ಯಾವ ಮೊಘಲ್ ಚಕ್ರವರ್ತಿಯನ್ನು ಬ್ರಿಟಿಷರು ರಂಗೂನ್ಗೆ ಗಡೀಪಾರು ಮಾಡಿದರು? ಆಪ್ಷನ್ ಎ 2ನೇ ಶಾ ಆಲಂ, ಆಪ್ಷನ್ ಬಿ ಬಹದ್ದೂರ್ ಶಾ ಜಾಫರ್, ಆಪ್ಷನ್ ಸಿ 2ನೇ ಅಕ್ಬರ್, ಆಪ್ಷನ್ ಡಿ ಮೊಹಮ್ಮದ್ ಶಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಬಹದ್ದೂರ್ ಶಾ ಜಾಫರ್. ನೋಡಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ನನ್ನು ಬರ್ಮಾದ ರಂಗೂನ್ಗೆ ಗಡೀಪಾರು ಮಾಡ್ತಾರೆ. ಅಲ್ಲಿ ಅವನು 1862ರಲ್ಲಿ ಮರಣವನ್ನು ಹೊಂದ್ತಾನೆ. ನೋಡಿ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಆ ಟಾಪಿಕನ್ನು ನೋಡ್ಕೊಂಡು ಹೋಗಿರಿ. ನೆಕ್ಸ್ಟ್ ಕ್ವಶನ್ ನೋಡಿ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮಾರ್ಚ್ 2026ರ ವರದಿಯ ಪ್ರಕಾರ ಭಾರತದಲ್ಲಿ ಸರಿಸುಮಾರು ಎಷ್ಟು ಶೇಕಡ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ? ಆಪ್ಷನ್ ಎ 55%, ಆಪ್ಷನ್ ಬಿ 67%, ಆಪ್ಷನ್ ಸಿ 82%, ಆಪ್ಷನ್ ಡಿ 100%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 82%. ನೋಡಿ, ಮಾರ್ಚ್ 2026ರಲ್ಲಿ ಬಿಡುಗಡೆಯಾದ ಅಧಿಕೃತ ಅಂಕಿಅಂಶದ ಪ್ರಕಾರ ದೇಶದಲ್ಲಿ ಸುಮಾರು 81.71% ಅಥವಾ 82% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರಿನ ಪೂರೈಕೆಯನ್ನು ಮಾಡಲಾಗಿದೆ. ಈ ಜಲ್ ಜೀವನ್ ಮಿಷನ್ ಪ್ರಾರಂಭವಾಗಿದ್ದು 2019ರಲ್ಲಿ. ಆಗ ಇದರ ಅಂಕಿಅಂಶ ಕೇವಲ 17% ಇತ್ತು. ಇದನ್ನು ಕೂಡ ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ ಯಾವ ವಿಧಿಯು ದೆಹಲಿಗೆ ವಿಶೇಷ ಸ್ಥಾನಮಾನವನ್ನು ಒದಗಿಸಿದೆ? ಆಪ್ಷನ್ ನೋಡಿ, ವಿಧಿ 239, ಆಪ್ಷನ್ ಬಿ ವಿಧಿ 239A, ಆಪ್ಷನ್ ಸಿ ವಿಧಿ 239AA, ಆಪ್ಷನ್ ಡಿ ವಿಧಿ 239B. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 239AA. ನೋಡಿ, ನಮ್ಮ ಭಾರತ ಸಂವಿಧಾನಕ್ಕೆ 1991ರಲ್ಲಿ 69ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ ವಿಧಿ 239AA ರೂಪಿಸಿ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನವನ್ನು ನೀಡಲಾಗತ್ತೆ. ನೋಡಿ, ನಾನು ಮಾಡಿರುವಂಥ ಟಾಪ್ ಸ್ಕೋರಿಂಗ್ ಟಾಪಿಕ್ನ ವಿಡಿಯೋದಲ್ಲಿ ಇವೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡಲಾಗಿದೆ. ಸೊ ಆ ವಿಡಿಯೋ ತುಂಬ ಇಂಪಾರ್ಟೆಂಟು, ಯಾರು ಮಿಸ್ ಮಾಡಬೇಡಿ. ಮುಂದಿನ ಶಿಫ್ಟ್ಗಳಿಗೆ ತುಂಬ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತೀಯ ಸಂವಿಧಾನದ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದವನ್ನು ಸೇರಿಸಲಾಗಿದೆ? ಆಪ್ಷನ್ ಎ 44ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಬಿ 42ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಸಿ 24ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಡಿ 52ನೇ ತಿದ್ದುಪಡಿ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ. ನೋಡಿ, ನಮ್ಮ ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಹಲವಾರು ವಿಷಯಗಳನ್ನು ಅಳವಡಿಕೆಯನ್ನು ಮಾಡ್ತೀವಿ. ಸೊ ಹಾಗಾಗಿ 42ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ. ಇದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಟಾಪ್ ಸ್ಕೋರಿಂಗ್ ಟಾಪಿಕ್ನಲ್ಲಿ ಹೋಗಿ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಏಕೈಕ ಸಕ್ರಿಯ ಜ್ವಾಲಾಮುಖಿ ಬ್ಯಾರನ್ ದ್ವೀಪವು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ಪುದುಚೇರಿ, ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಪ್ಷನ್ ಡಿ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ನೋಡಿ, ಬ್ಯಾರನ್ ಜ್ವಾಲಾಮುಖಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ. ಇದು 1787ರಲ್ಲಿ ದಾಖಲಾದ ಮೊದಲ ಸ್ಫೋಟವಾಗಿತ್ತು. ಹಾಗೆ ಇತ್ತೀಚೆಗೆ ಇದು 2025ರಲ್ಲಿ ಸ್ಫೋಟಗೊಂಡಿತು. ನೆಕ್ಸ್ಟ್ ಕ್ವಶನ್ ನೋಡಿ, ಆರ್ಥಿಕ ಹಿಂಜರಿತ ಸಮಯದಲ್ಲಿ ಸರ್ಕಾರವು ಈ ಕೆಳಗಿನ ಯಾವ ಹಣಕಾಸಿನ ನೀತಿಯನ್ನು ಅಳವಡಿಸಿಕೊಳ್ಳುತ್ತದೆ? ಆಪ್ಷನ್ ಎ ಸಂಕುಚಿತ ಹಣಕಾಸು ನೀತಿ, ಆಪ್ಷನ್ ಬಿ ವಿಸ್ತರಣಾ ಹಣಕಾಸು ನೀತಿ, ಆಪ್ಷನ್ ಸಿ ತಟಸ್ಥ ಹಣಕಾಸು ನೀತಿ, ಆಪ್ಷನ್ ಡಿ ಪರಚಕ್ರೀಯ ಹಣಕಾಸಿನ ನೀತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಸ್ತರಣಾ ಹಣಕಾಸು ನೀತಿ. ನೆಕ್ಸ್ಟ್ ಕ್ವಶನ್ ನೋಡಿ, ಬೌದ್ಧ ಗ್ರಂಥದ ಪ್ರಕಾರ ರಾಜ ಬಿಂಬಸಾರ ಆಳ್ವಿಕೆಯಲ್ಲಿ ಎಷ್ಟು ಹಳ್ಳಿಗಳಿದ್ದವು? ಆಪ್ಷನ್ ಎ 60,000, ಆಪ್ಷನ್ ಬಿ 70,000, ಆಪ್ಷನ್ ಸಿ 80,000, ಆಪ್ಷನ್ ಡಿ 90,000. ಈ ರೀತಿ ಕ್ವಶನ್ನ ಕೊಟ್ಟಿದ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 80,000. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ತಮಿಳುನಾಡಿನಲ್ಲಿ ಊಟಿ ಮತ್ತು ಕೊಯಮತ್ತೂರು ಒಂದೇ ರೀತಿಯ ಅಕ್ಷಾಂಶದಲ್ಲಿದ್ದರೂ ಊಟಿಯು ಕೊಯಮತ್ತೂರಿಗಿಂತ ಹೆಚ್ಚು ತಂಪಾಗಿದೆ. ಇದಕ್ಕೆ ಪ್ರಾಥಮಿಕ ಕಾರಣವೇನು? ನೋಡಿ, ಇದಕ್ಕೆ ಪ್ರಾಥಮಿಕ ಕಾರಣ ಊಟಿ ಹೆಚ್ಚು ಎತ್ತರದಲ್ಲಿದೆ, ಸೊ ಹಾಗಾಗಿ ಅದು ತಂಪಾಗಿರುತ್ತೆ. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಊಟಿ ಹೆಚ್ಚು ಎತ್ತರದಲ್ಲಿದೆ. ಸೊ ಇದಿಷ್ಟು ಕ್ವಶನ್ಗಳು ಮಾರ್ಚ್ 17ರ ಮೊದಲ ಶಿಫ್ಟ್ನ ಕ್ವಶನ್ಗಳು. ಸಿಕ್ಕಿರುವಂಥ ಕ್ವಶನ್ಗಳಿಗೆ ನಾನು ಆ್ಯಕ್ಯುರೇಟ್ ಆನ್ಸರ್ನ ಹೇಳಿದ್ದೀನಿ. ಸೊ ಯಾರ್ಯಾರು ಎಕ್ಸಾಮನ್ನು ಬರ್ತಿದ್ದೀರಾ ಅವರು ನಿಮ್ಮ ಕೀ ಆನ್ಸರನ್ನು ನೋಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.